ಹಲವು ಗೀತಕರಣದಿ ನದಿಸುತ್ತ ಹುಳಿಸಿ ಕಂಡಿಯ ನೆವದೊಡು ರವಿದಾಗ ಕಲಶದ ಭವತನುವ ನೀಗಿದ ಸುತ ನಿಮ್ಮದೊಡೋ ಅಲಗು ಮರಳಿದಿ ಹೂಡಿ ನಿಮ್ಮ ಕ್ಷಣಗಣ ನಿನಗಿರುತ್ತು ಕೌರವ ತಿಲಕನೂವರ ನಂಬಿ ಕೆಟ್ಟನೆನುತ್ತ ಕತಿ ಕಳೆದ ವಿಧಿ ಬದಲಿಸುವುದಕ್ಕೆ ಹೊರಟ ಕೌರವನ ಒಂದು ಪಾಡು ಯಾರ್ಯಾರನ್ನು ಕಟ್ಟಿಕೊಂಡು ವಿಧಿಯನ್ನೇ ತಿದ್ದುವುದಕ್ಕೆ, ಬದಲಿಸುವುದಕ್ಕೆ, ಪರಿಷ್ಕರಿಸುವುದಕ್ಕೆ, ಉನ್ನತವಾಗಿಸುವುದಕ್ಕೆ ಯತ್ನಿಸ್ತಾ ಇದ್ದಾನೆ. ಅವ ಬಯಸಿದ ವಿಧಿ ಸಿದ್ಧ ಆಗದಿರುವುದಕ್ಕೆ, ಬದಲಿಸುವುದಕ್ಕಾಗಿ ಅವರು ಯಾರನ್ನು ಆಶ್ರಯಿಸಿದ್ದಾನೋ ಅವರೇ ಕಾರಣ. ಇದು ಕ್ರಮ ಸರಿ ಇಲ್ಲ ಅಂತ ಕ್ರಮ ಬದಲಿಸುವುದಕ್ಕೆ ಹೋಗುವುದು, ಕ್ರಮ ತಪ್ಪಿಸುವವರನ್ನೇ ಇಡುವುದು, ಯಾವುದು ಬದಲಿಸುವ ಕ್ರಮ. ಮತ್ತು ಅದರಿಂದ ಬೇಕಾದ ಸಕ್ರಮವಾದಂತಹ ಒಂದು ಸಾಧನೆ ಆಗ್ಲಿಕ್ಕೂ ತನಗೆ ರಾಜ್ಯ ಇಲ್ಲ. ಇಲ್ಲದ ರಾಜ್ಯವನ್ನು ಸ್ಥಾಪಿಸುವುದಕ್ಕೆ ಪರಾಕ್ರಮ ಇದ್ದವರನ್ನು, ವಿದ್ಯೆ ಇದ್ದವರನ್ನು, ದ್ವೇಷ ಇದ್ದವರನ್ನು ಇಟ್ಟುಕೊಂಡ. ಪರಾಕ್ರಮದಲ್ಲಿ ಅಪ್ರತಿಭರಿಸಿದವರು, ಲೋಕಲೋಕಾಂತರದಲ್ಲಿ ಎದುರಿಸಿ ನಿಂತರ ವೀರರನ್ನು ಮೀರುವಂತಹ ಮಾತನ್ನು ಬೀಳುವ ತನಕ ಉಳಿಸಿಕೊಂಡವರು. ಈಗ ಅವರನ್ನು ಎದುರಿಸಿ ಯಾರಾದರೂ ಮೀರುವುದಕ್ಕಾಯ್ತು ಭೀಷ್ಮರನ್ನು? ಅವರು ಬದುಕಿರುವಾಗ ಆಗಲಿಲ್ಲ. ಆದರೂ ಅವರ ವಿಧಿಯಲ್ಲಿ ಏನುಂಟು? ಇದು ಎಷ್ಟಿದ್ದರೂ ತಪ್ಪೋ ವಿಧಿ. ಅವರ ಮರಣದ ಇಚ್ಛೆ ಯಾವಾಗಲೂ ಬಂದಿತ್ತು. ಈ ಅತಂತ್ರತೆಯನ್ನು ಕೈಯಲ್ಲಿ ಹಿಡಿದ ಹುಲು ಶಿಖಂಡಿಯನೆವ. ಹೌದು, ಹುಲು ಶಿಖಂಡಿಯನೆವ ಅಂದರೆ ಅದೊಂದು ದೊಡ್ಡ ಮಾರ್ಗಣವೂ ಅಲ್ಲ. ಈಗ ಶಿಖಂಡಿ ಅಂತ ಬಿಡುದು, ಶಿಖಂಡಿ ಅಂದ್ರೆ ಬಾಣ ಅಂತ ಉಂಟ. ಹೌದೌದು, ಹುಲು ಶಿಖಂಡಿಯ. ಶಿಖಂಡಿ ಎದುರಿದ್ದರಿಂದ ಬರುವ ಬಾಣ ಮಂತ್ರಾಸ್ತ್ರ ಆಗಬೇಕು ಅಂತಿಲ್ಲ, ಮಹಾಸ್ತ್ರ ಆಗಬೇಕು ಅಂತಿಲ್ಲ. ಅವ ಎದುರಿದ್ದರಿಂದ ಅವನ ಮೂಲಕವಾಗಿ ಬರುವಂತಹ ಮಾರ್ಗವನ್ನು ಎಷ್ಟು ನಿವಾರಿಸುವುದು ಸಾಕು ಅಂತ ಹತಾಶೆಯಿಂದ ಕೈ ಚೆಲ್ಲಿದ್ರು ಹೊರಗೆ. ಅದು ಪುತ್ರ ನಿಮಿತ್ತ. ಮಕ್ಕಳು ಮರಿಮಕ್ಕಳು ಸಾಯುವಂತಹ ಯುದ್ಧದಲ್ಲಿ ಎಲ್ಲರನ್ನೂ ಹೋರಾಟದ ಕಣಕ್ಕೆ ಧುಮ್ಮಿಕ್ಕಿಸಿ ಯಾರ್ಯಾರ ಮಕ್ಕಳು, ಈಗ ಅರ್ಜುನ ತನಗೆ ಪ್ರಿಯ ಶಿಷ್ಯನಾದವನ ಮಗ, ಅವನ ಮಗನನ್ನು ಕಡಿದುಕೊಳ್ಳುವಲ್ಲಿ ವ್ಯೂಹ ಮಧ್ಯದಲ್ಲಿ ದಾಕ್ಷಿಣ್ಯವನ್ನು ತೋರದ, ದಯೆಯನ್ನು ತೋರದಂತಹ ದ್ರೋಣ ಸೂತನಳಿದ ಎಂಬ ನಿಮಿತ್ತವನ್ನು ಇರಿಸಿಕೊಂಡು ಶಸ್ತ್ರ ಸನ್ಯಾಸ ಮಾಡಿ ಯೋಗಾರೂಢರಾಗ್ತಾರೆ. ಯಾವಾಗ ರಣಮಧ್ಯದಲ್ಲಿ ನಿಂತಾದರೆ, ಅಂದರೆ ತಮಗೆ ವ್ಯಕ್ತಿಗತವಾದ ನೆಲೆಯನ್ನು ಬಿಟ್ಟು ಪಕ್ಷದ ನೆಲೆಗಾಗಿ ಸರ್ವಸ್ವಾರ್ಪಣೆ ಮಾಡಬೇಕಾದ ಸ್ಥಾನದಲ್ಲಿ ವ್ಯಕ್ತಿಗತ ನೆಲೆಗಳನ್ನು ಸರ್ವಸ್ವಾರ್ಪಣೆಗಿಂತ ಮಿಗಿಲಾದದ್ದು ಎಂಬ ಭಾವದಿಂದ ಇರಿಸಿಕೊಂಡವರನ್ನೇ ಆಯ್ಕೆ ಮಾಡಿ ಇಡ್ತಾ ಇದ್ದಾನೆ ಸೇನಾಧಿಪತಿಯಾಗಿ. ಆಯ್ತು, ವ್ಯಕ್ತಿಗತ ನೆಲೆ ಇಲ್ಲ, ತನ್ನನ್ನು ತಾನು ಪರಿಪೂರ್ಣವಾಗಿ ಅರ್ಪಿಸಿದ್ದು. ಈಗ ಅವರಿಬ್ಬರಿಗಾದರೂ ವ್ಯಕ್ತಿಗತ ನೆಲೆ ಬಿಟ್ಟಿದ್ದೇವೆ ಅಂತ ಅವರು ಹೇಳಲಿಲ್ಲ. ಈ ಇಟ್ಟದ್ದು ಕೌರವ. ಈಗ ಶಿಖಂಡಿಯಲ್ಲಿ ಹೋರಾಟ ಮಾಡುವುದಿಲ್ಲ ಎಂಬ ನೆಲೆ ಇರುವ ಭೀಷ್ಮರನ್ನೇ ಸೇನಾಧಿಪತಿಯಾಗಿರಿಸಿ, ಪುತ್ರ ಸ್ನೇಹವನ್ನು ಅಮಿತವಾಗಿ ಹೊಂದಿ ಹಸ್ತಿನಿಗೆ ಕಾಲಿಟ್ಟ ದ್ರೋಣರನ್ನೇ ಸೇನಾಧಿಪತಿಯಾಗಿರಿಸಿ, ಇರಿಸಿದ ಮೇಲಾದರೂ ಅದನ್ನು ತ್ಯಜಿಸಿ ಪರಿಪೂರ್ಣವಾಗಿ ತೊಡಗಿಸ್ತಾರೋ ಅಂತ ನಿರೀಕ್ಷೆ ಇದ್ರೆ ಇಲ್ಲ. ಮೊದಲಿನ ಸ್ಥಿತಿಯೇ ಮುಂದುವರಿಯಿತು. ಅದರಿಂದಲೇ ಅವರು ಹಿಂದೆ ಸರಿದು, ಒಬ್ಬರು ಸಾಯಲ್ಪಟ್ಟರು, ಮತ್ತೊಬ್ಬರು ಸರಳ ಶೈಲಿಯಲ್ಲಿ ಮಲಗಿದರು. ಈಗ ಪರಿಪೂರ್ಣವಾಗಿ ಕೌರವನ ಅಭಿಮತಕ್ಕೆ, ಸಂಕಲ್ಪಕ್ಕೆ ತನ್ನನ್ನು ಸರ್ವಸ್ವಾರ್ಪಣ ಮಾಡಿದವನೆಂಬುದನ್ನೇ ಮಹತ್ವದ ಅರ್ಹತೆಯಾಗಿ ಹೊಂದಿದಂತ ಕರ್ಣ ಅಲಗು ಮರಳಿತು. ಹೂಡೆನೆಂಬ ಛಲ ಎಲ್ಲಿಟ್ಟು ಸರ್ವಸ್ವಾರ್ಪಣೆ? ಅವರಿಗಿರುವ ಸಾಧ್ಯತೆಯನ್ನು ಶೋಧಿಸಿ ಇಲ್ಲಿ ನೋಡು. ಪಕ್ಷದ ಗೆಲುವಿಗಾಗಿ ಇಂದ್ರ ಕೊಟ್ಟ ಸಾಮರ್ಥ್ಯವನ್ನು ಶಕ್ತಿ ರೂಪದನ್ನಾದರೂ ಬಿಡ್ತೇನೆ ಅಂತ ಹೇಳಿದ್ದೆ. ಈಗ ಪಕ್ಷದ ಗೆಲುವಿಗಾಗಿ ಪಕ್ಷಕ್ಕೊಂದು ಪ್ರಯತ್ನವಾಗಿ ನೀ ಬಿಟ್ಟ ಬಾಣಗಳು ಎಷ್ಟು ಹುಸಿ ಹೋಗಲಿಲ್ಲ. ಈಗ ನಂಬಲೂಬಹುದು, ನಂಬದಿರಲೂಬಹುದು ಎಂಬ ಸ್ಥಿತಿಯಲ್ಲಿ ಒಂದು ಶಕ್ತಿ ಉಂಟು ಅಂತಾದರೆ, ನಮಗದು ವಿಪರಿಣಾಮ ಮಾಡುವುದಿಲ್ಲ, ಸಹಾಯ ಆಗ್ತದೆ ಅಂತಾದರೆ ಪ್ರಯೋಗಿಸಿದ್ರೇನು? ವಾರಣಾಸ್ತ್ರ ಇಲ್ಲ ಅಂತ ಗೊತ್ತಿದ್ದ ಆಗ್ನೇಯ ಪ್ರಯೋಗಿಸಿದ.
ವಾಯವ್ಯಾಸ್ತ್ರವನ್ನು ನಾವು ಪ್ರಯೋಗಿಸುವಾಗ ಪರ್ವತಾಸ್ತ್ರದಲ್ಲಿ ಇಲ್ಲ ಅಂತ ಗೊತ್ತಿದ್ದು ಪ್ರಯೋಗಿಸುವುದು. ನಮ್ಮ ನಿಖರವಾದಂತಹ ಗುರಿ ನಾವು ಸರಿಯಾಗಿರಬೇಕು. ಜೊತೆಯಲ್ಲಿ ಎದುರಾಳಿ ಸ್ವಲ್ಪ ಎಡವಿದರೆ ನಾವು ಸರಿಯಾದಿದ್ದರಲ್ಲಿ ಗುರಿ ಸಾಧಿಸ್ತೇವೆ. ನಾವು ಸರಿಯಾಗಿರುವುದನ್ನು ಎದುರಾಳಿಯ ಎಡವಿವಿಕೆಯನ್ನು ಜೊತೆಯಾಗಿ ನಿರೀಕ್ಷಿಸ್ತಾ ನಡೆಸುವಂತಹ ಒಂದು ಯುದ್ಧ ಪ್ರಕ್ರಿಯೆ. ಇದೀಗ ನಾನು ಹೇಳಿ ತಿಳಿಯಬೇಕಾದಲ್ಲ, ಶರದಲ್ಲಿ ನೀನು ಪಾರಂಗತ, ನಿನಗೆ ಗೊತ್ತಿಲ್ಲದ ವಿಷಯ ಏನೂ ಅಲ್ಲ. ಆದ್ರೆ ನಾವು ಅದನ್ನು ಯಾವ ನೋಟದಿಂದ ಗ್ರಹಿಸಬೇಕೆಂಬುದಕ್ಕೆ ಮಾತ್ರ ಹೇಳಿದ್ದು ನಾನು. ಎದುರಾಳಿಯಲ್ಲಿ ಬಲಹೀನತೆ ಇರುವಾಗ ನಮ್ಮಲ್ಲಿ ಸಾಮರ್ಥ್ಯ ಒಗ್ಗೂಡಿದ ಕಾಲದಲ್ಲಿ ಮೀರುವುದಕ್ಕೆ ನೋಡಬೇಕು. ಪಾರ್ಥನಿಂದ ರಕ್ಷಿತನಾದ ಒಂದು ಜೀವ, ಅಂದ್ರೆ ಪಾರ್ಥನಿಂದ ತಪ್ಪಿಸಿಕೊಂಡು ರಕ್ಷಿತನಾದ, ಅಭಯದಿಂದ ರಕ್ಷಿತನಾದ ಅಂತಲ್ಲ, ತಪ್ಪಿಸಿಕೊಂಡ ಜೀವ. ಇಂದ್ರಸಕನ ಸೂರು ಇಲ್ಲಿಯ ತನಕ ಬದುಕಿದ್ದಾನೆ. ಕೃಷ್ಣಾರ್ಜುನರು ತಾವು ಸಂಕಲ್ಪಿಸಿದ ಸರ್ವರನ್ನು ಸಂಹಾರ ಮಾಡ್ತಾ ಮುಂದುವರಿದ ಇತಿಹಾಸ ಇರುವಾಗ ಒಂದು ಜೀವ ತೋರಿಸಿ ಬೇರೆ ಅದನ್ನು ತೆಗೆದು ಹೊಡೆದ್ರೆ ನಿನಗಾಗುವ ನಷ್ಟ ಎಂತಂದಿತ್ತು? ಹೊಡೆಯಲಿಲ್ಲ. ಅಲಗು ಮರಳಿತು ಹೂಡೆನೆಂಬ. ಮತ್ತೆ ಕೌರವ ತಿಲಕ ತನಗೊಂದು ತಿಲಕ ಇಡುವುದಕ್ಕೆ, ವಿಜಯ ತಿಲಕವನ್ನು ಇರಿಸುವುದಕ್ಕೆ ನಿಮ್ಮ ಮೂವರಲ್ಲಿ ಯಾರನ್ನು ಆಶ್ರಯಿಸಿದರು? ತನಗೆ ತಾನೇ ನಾಮ ಹಾಕಿಕೊಳ್ಳಬೇಕಲ್ಲದೆ ನೀವು ಬಂದು ವಿಜಯ ತಿಲಕವನ್ನು ಅವರಿಗೆ ಇಡುವುದಕ್ಕೆ ಇದು ಸ್ಪಷ್ಟ. ಸಾಕು ಕಲ್ಲ, ಇದು ಸಾಕು. ಕೌರವನ ಗೆಲುವಿಗಾಗಿ ಒಂದು ನಾನು ಹೇಳಿದ್ರು ನೀ ಕೇಳುವುದಿಲ್ಲ ಅಂತ ಹೇಳಿದ್ಯಲ್ಲ. ಸಾಮರ್ಥ್ಯ ಇದ್ದೋ ಇಲ್ಲದೆಯೋ ಈಗ ನಾನು ನಿನಗಾಗಿ ಬಂದವಲ್ಲ, ನಾನು ಸಾರಥ್ಯ ಮಾಡುವುದಕ್ಕೆ ಇರುವವನು. ನೃಪತಿಯಾಗಿ ಅಕ್ಷೋಹಿಣಿ ಸೇನೆಯನ್ನು ತೆಗೆದುಕೊಂಡು ಬಂದು ಸತ್ಯನಿಷ್ಠನಾಗಿದ್ದುಕೊಂಡು ವಚನಬದ್ಧನಾಗಿದ್ದುಕೊಂಡು ಪಕ್ಷದ ಏಳಿಗೆಗಾಗಿ ತನ್ನ ವ್ಯಕ್ತಿ ಪ್ರತಿಷ್ಠೆಯನ್ನಾದರೂ ಬದಿಗಿಟ್ಟುಕೊಂಡು ಬೆಳಗ್ಗಿನಿಂದ ಸಾರಥಿಯಾಗಿ ಕುಳ್ಳಿದ್ದೆ ಎಂಬ ಒಂದು ಕಾರಣ ಸಾಲದು ನಿನಗೆ ನಾನು ಹೇಳಿದ್ದನ್ನು ಕೇಳುವುದಕ್ಕೆ. ಅಪ್ಪ, ನಿನ್ನದ್ದಾದಂಥ ಒಂದು ಸಂಕಲ್ಪ ಸಾಧಿಸುವಲ್ಲಿ ಶಲ್ಯನಂತ ಶಲ್ಯ ಹೇಳಿದ್ರು ಕೂಡ ಕೇಳುವುದಿಲ್ಲ ಅಂತಲ್ವ? ಮತ್ತೆ ನಾನು ಯಾಕಿರುತ್ತೀನಿ? ಬೇಡ, ಸಾಕು. ಪಕ್ಷದ ನಿಷ್ಠೆಗಿಂತ ನಿನ್ನ ನಿಷ್ಠೆ ದೊಡ್ಡದು ಅಂತ ಆದರೆ ನಮಗೆ ನಮ್ಮ ನಿಷ್ಠೆ ದೊಡ್ಡದು. ನಾನು ಅದಕ್ಕೆ ಶಂಕಿಸಿದ್ದು ಕೂಡ ನಿನ್ನೆ. ವ್ಯಕ್ತಿ ಪ್ರತಿಷ್ಠೆಯನ್ನು ಮುಂದಾಗಿರಿಸಿಕೊಂಡಂತಹ, ಭೀಷ್ಮಾದಿಗಳಿಂದ ಜರೆಯಲ್ಪಟ್ಟಂತಹ, ಕುಲವಿಹೀನನಾದಂತಹ, ಜನ್ಮಮೂಲವನ್ನು ಅರಿಯದಂತಹ, ಒಬ್ಬಾತಂತ ನೈತ್ಯಾನುಸಂಧಾನವನ್ನು ಮಾಡಿದಂತಹ ಕರ್ಣನಿಗೆ ಸಾರಥಿಯಾಗಿ ಅಂತ ಹೇಳಿದಾಗ ಇಲ್ಲ, ತನ್ನ ಕಣವನ್ನೆಲ್ಲ ಬದಿಗಾದರೂ ಇರಿಸಿಕೊಂಡು ಅವನು ಬರ್ತಾನೆ, ನೀವು ಹಾಗೆ ಬನ್ನಿ, ನಾಳಿನ ದಿವಸದಲ್ಲಿ ಹೊಸ ಒಂದು ಕೂಟವನ್ನು ತೋರುವ. ಆದ್ದರಿಂದಲೇ ಆ ಮಾತಿಗೆ ಪ್ರಸಕ್ತಿ ಬಂದದ್ದು. ತನ್ನ ನೆಲೆ ನಿಲುವುಗಳನ್ನು ಬದಲಿಸಿ ನಾಳಿನ ದುರಕ್ಕೆ ಕೌರವನಿಗಾಗಿ ಸಿದ್ಧನಾಗುವ ಹೊಸದಾದ ಕರ್ಣನಾದರೆ ಶಲ್ಯನು ಹೊಸದಾಗಿ ಕಾಣಿಸಿಕೊಳ್ತಾನೆ. ಆದರೆ ನನ್ನನ್ನು ವಂಚಿಸುವುದಕ್ಕೆ ನಿಮ್ಮ ಲಕ್ಷ್ಯ ಅಂತಾದರೆ ಒಮ್ಮೆ ಉಂಡ ಮೇಲೆ ನಾನು ಎಚ್ಚೆತ್ತುಕೊಂಡಿದ್ದೆ. ನೀವು ಬಡಿಸಿದ್ದು ಊಟ ಅಂತ ಉಂಡ ಮೇಲೆ ಅದು ಯಾರು ಬಡಿಸಿದ್ದು ಅಂತ ಗೊತ್ತಾದದ್ರಿಂದ, ಕೌರವ ಹೇಳಿದ ಮೇಲೆ ಎಚ್ಚೆತ್ತುಕೊಂಡದ್ರಿಂದ ಒಂದು ನಿರ್ಬಂಧ ಇಟ್ಟರು. ನಾನು ಹೇಳಿದಂತೆ ಕೃಷ್ಣ ತುಲ್ಯನಾದ ಸಾರಥಿಯಾಗಿ ನೀನು ಬರಬೇಕು ಅಂತ ಹೇಳಿದಾಗ ಕೃಷ್ಣ ಹೇಳಿದ್ದನ್ನೆಲ್ಲ ಹಿಂದೆ ಮುಂದೆ ನೋಡದೆ ಕೇಳ್ತಾರೆ ಅರ್ಜುನ. ಕರ್ಣ ಕೇಳಿಯಾನೋ? ಸ್ವೇಚ್ಛೆಯಿಂದಲೋ ಪರೇಚ್ಛೆಯಿಂದಲೋ ನಿನ್ನ ಅಭ್ಯುದಯಕ್ಕಾಗಿ ನಿಮಗಿಬ್ಬರಿಗೂ ನಿರ್ಬಂಧ ಹಾಕಿದ್ದು ನಾನು. ಯಾಕೆಂತಂದ್ರೆ ಊಟ ಕೊಡಿಸಿದ್ರಲ್ಲಿ ನಿಮ್ಮ ಇಬ್ಬರ ತಾರಸ್ಥಾನ ಉಂಟು ಅಂತ ನನಗೆ ಸ್ಪಷ್ಟ ಆಗಿದೆ. ಈ ಸಾರಥ್ಯದ ಅಪೇಕ್ಷೆ ಬಂದ ಮೇಲೆ ಇದಕ್ಕಾಗಿ ಅಂದು ಉಳಿಸಿದ್ದು, ಹೋರಾಟಕ್ಕಾಗಿಯೋ ಸೇನಾಧಿಪತ್ಯವನ್ನು ವಹಿಸುವುದಕ್ಕಾಗಿಯೋ ಅಲ್ಲ. ಬರಮಾಡುವಾಗ ಸರ್ವಸೇನಾ ಪ್ರಣೇತಾವು, ಎಲ್ಲ ಸೇನೆಯನ್ನು ಮುನ್ನಡೆಸುವಂತಹ ನಾಯಕರಾಗಬೇಕು, ಬರಬೇಕು 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 ಅಂತ ರಂಗನ ಬಳಿಯ ಸ್ವಾಗತ. ಬಂದ ಮೇಲೆ ಕೇಳಿರಿ ಮಾದ್ರೇಶ ಮುಖ್ಯರು ಮಾತ್ರ, ನಾ ಕೇಳಲಿಕ್ಕೆ ಮಾತ್ರ. ಪ್ರತಿ ಸಲ ನಾವು ಕೇಳುವುದು ಇವ ಏನು ಹೇಳ್ತಾನೆ ಅಂತ ನಾವು ಕಿವಿಯ ಕಲಿಸಿದ್ರೆ ಇವ ಹೇಳುವುದು ಅವಾಗಲಿ ಇವಾಗಲಿ ಇವ ಹೋಗಲಿ ಅಂತ. ಇದನ್ನು ಕೇಳಿ 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 ಸಾಕಾದ್ದರಿಂದ ನಾವೀಗ ನಿರ್ಬಂಧ. ನೀವಿಬ್ಬರು ನಾಳೆಯ ದಿವಸ ನಿನ್ನ ಗೆಲುವನ್ನು ಲಕ್ಷಿಸಿ ನಾನು ಏನನ್ನು ಹೇಳ್ತೇನೋ ಅದನ್ನು ಕೇಳಬೇಕು. ಕೇಳಿದ್ಯೋ ನೀನು? ಕೇಳದೆ ಇದ್ದದ್ರಿಂದ ಪರಿಣಾಮ ಎಂತ ಕಲ್ಪನೆ ಉಂಟ ನಿನಗೆ? ಕೇಳದಿದ್ರೆ ನಾನಿಲ್ಲ ಅಂದಿದ್ದೆ. ಇದು ನಿನ್ನ ನಿರ್ಣಯ. ಆದ್ರಿಂದ ಹೊರಡ್ತೇನೆ. ಭೂಪತಿ, ಪ್ರಯತ್ನ ಪುರುಷ ಸಹಜವಾದದ್ದು. ಅದಕ್ಕನುಗುಣವಾಗಿ ಫಲಸಿದ್ಧಿಯಾಗ್ತದೆ ಅನ್ನುವ ನಿರ್ಣಯದಿಂದಲೇ ನಾವು ಮುಂದಾಗ್ತೇವೆ. ಅಂದರೆ ಎಲ್ಲವೂ ಲೆಕ್ಕಾಚಾರದ ಹಾಗೆ ಒದಗುವುದಿಲ್ಲ. ಕೆಲವು ಸಲ ಲೆಕ್ಕ ತಪ್ಪಿ ಹೋಗ್ತದೆ. ಹೌದು, ಕೆಲವು ಲೆಕ್ಕಕ್ಕೆ ಬಾರದೇ ಹೋಗ್ತದೆ. ಹೀಗೆಲ್ಲ ಆಗೋದಕ್ಕೆ ಕಾರಣ ಏನು ಅನ್ನುವಾಗ ಸಜ್ಜನರ ಸಮ್ಮತ ಯಾವುದು ಕೇಳಿದರೆ ಹೌದು ಇಲ್ಲ ದೈವ ಅವರ ಅದೃಷ್ಟ ಅಲ್ಲ. ತಾನು ಬಯಸದೆ ಮರಣ ಬಾರದೆ ಇದ್ದ ಭೀಷ್ಮರ ಸೇನಾಧಿಕಾರಿ
ಪ್ರಸಕ್ತ ಭರತಖಂಡದಲ್ಲಿ ಧನುಸು ಹಿಡಿದವರೆಲ್ಲರೂ ಗುರುಗಳ ಸ್ಥಾನದಲ್ಲಿ ಕಾಣಬೇಕಾದ ದ್ರೋಣಾಚಾರ್ಯರ ಸೇನಾಧಿಪತಿ. ಅಸ್ತ್ರ ಸಂಪದಲ್ಲಾಗಲಿ, ಲಕ್ಷ್ಯಭೇದನದಲ್ಲಾಗಲಿ, ಅಸ್ತ್ರದ ಲಾಘವದಲ್ಲಾಗಲಿ ಅರ್ಜುನನಿಗೆ ಸರಿದೊರೆಯಾಗಿ ನಿಲ್ಲಬಲ್ಲಂತಹ ಕರ್ಣನ ಸೇನಾಧಿಪತಿ. ಗೆಲುವನ್ನು ಕಂಡುಕೊಳ್ಳುವುದಕ್ಕೆ ಬೇಕಾಗಿ ನಿರತ ದಾನ, ಧರ್ಮ, ಯಜ್ಞ, ದಕ್ಷಿಣೆ, ವಿಪ್ರಪ್ರೀತಿ ಇದರ ಮೂಲಕವಾಗಿ ಅಗ್ಗಳೆಯವಾದಂತಹ ಹೆಗ್ಗಳಿಕೆಯನ್ನು ಹೊಂದಿದಂತಹ ಮಾತೃಭೂಪತಿಯ ಸೂತ. ಇದೆಲ್ಲ ಕೌರವನ ಲೆಕ್ಕಾಚಾರ ಎಲ್ಲ ಒದಗಿಸಿ ಇಷ್ಟೆಲ್ಲ ಮಾಡಿದ ಕೌರವನ ಲೆಕ್ಕಾಚಾರ ತಪ್ಪಿಸಲಿಕ್ಕೆ ಇದುರು ಬಂದದ್ದು ಲೆಕ್ಕಕ್ಕೆ ಸಿಗದೇ ಇದ್ದದ್ದು ಒಂದೊಂದು. ಯಾವುದು ಗಮನಿಸಬೇಕಾದದ್ದಲ್ಲ ಅಂತ ಒಂದು ಶಿಖಂಡಿ ಮಹಾರಥಿಯೇ, ಆದರೆ ಆಚಾರ್ಯ ಭೀಷ್ಮರ ಸಮ್ಮುಖದಲ್ಲಿ ಇಂಥದ್ದು ಲೆಕ್ಕಕ್ಕೆ ಸಿಗದೇ ಇದ್ದ ಒಬ್ಬ ಶಿಖಂಡಿ. ಹೌದು, ಪುತ್ರ ಮರಣದ ದುಃಖ ದ್ರೋಣಾಚಾರ್ಯರಲ್ಲಿ. ಈಗ ನಮ್ಮ ಮಕ್ಕಳನ್ನು ಕಳ್ಕೊಳ್ಳಿಲ್ಲ, ನೀನೇ ಹೇಳಿ, ಅದನ್ನೇ ಹೇಳಿದ್ದು. ಮಕ್ಕಳ ಸಾವು, ನಿನ್ನ ಮಕ್ಕಳ ಸಾವಾಗಲಿಲ್ಲ, ಆಗಿದೆ ಎಲ್ಲರ ಮಕ್ಕಳ ಸಾವಾಗಿದೆ. ಇನ್ನೊಬ್ಬರಿಗೆ ಸಾವು ಬರ್ತದೆ ಅನ್ನೋದನ್ನು ತಿಳಿದೇ ಅಲ್ವ ಹೋರಾಟಕ್ಕೆ ಬಂದರೆ. ಹೌದು, ಆದರೆ ಯಾವುದು ಯುದ್ಧದ ಕಣದಲ್ಲಿ ಗಣನೆಗೆ ಸಿಗಬಾರದಿತ್ತು, ಆ ಲೆಕ್ಕಕ್ಕೆ ಸಿಗದೇ ಇದ್ದ ಮಗನ ಸಾವು ಅನ್ನುವ ಹೇಳಿಕೆ ದ್ರೋಣರನ್ನು ನಿವೃತ್ತರನ್ನ. ಇದೊಂದು ಲೆಕ್ಕಕ್ಕೆ ಸಿಗದೇ ಇದ್ದ ಅಷ್ಟೇ, ಅದೊಂದು ಲೆಕ್ಕಕ್ಕೆ ಸಿಗದೇ ಇದ್ದರು. ಒಂದು ಲೆಕ್ಕದಿಂದ ತಪ್ಪಿ ಹೋಗಿದೆ, ಅದರ ಬಗ್ಗೆ ದೊಡ್ಡ ಗಮನ ಕೊಡಲಿಲ್ಲ. ಮತ್ತು ನಮಗೂ ಕರ್ಣಾಕರ್ಣಿಕೆಯಾಗಿ ಒಂದು ಸುದ್ದಿ ಉಂಟು. ಕೃಷ್ಣ ಅರ್ಜುನರು ಜೊತೆಯಾಗಿ ಹೇಳಿದರೆ ನಿನಗೆ ಇಲ್ಲಿ ನೆಲ ಸಿಕ್ಕದೆ ಹೋಗಲಿ, ಎಲ್ಲಿಂದ ತಿರುಗುತ್ತಾ ಇದ್ದಿರಬೇಕು ಅಲ್ಲ. ಇದೀಗ ಅಶ್ವಸೇನ ಕಾಂಡೋವನ ಅಂತ ಹೇಳಿದ ಮೇಲೆ ನನಗೀಗ ನೆನಪಾದದ್ದು ಅಂತ ಒಂದು ಸುದ್ದಿಯನ್ನು ನಾವು ಕೇಳಿದ್ದೇವೆ. ಅಂತಹ ಅಶ್ವಸೇನ ಗಣನೆಗೆ ಸಿಗದೇ ಇದ್ದದ್ದು ಇದೀಗ ಕೌರವನ ಲೆಕ್ಕಕ್ಕಾಗಲಿ, ಶಲ್ಯಭೂಪತಿಯ ಲೆಕ್ಕಕ್ಕಾಗಲಿ, ಕರ್ಣನ ಲೆಕ್ಕದಲ್ಲಿ ಆಗಲಿ ಗಣಿಸಬೇಕಾದದ್ದಲ್ಲ. ಆದರೆ ಒಂದು ಅಪೂರ್ವವಾದ ಸಾಂಗತ್ಯವನ್ನು ಒದಗಿಸಿಕೊಟ್ಟ ಸುಯೋಧನ ಲೆಕ್ಕಾಚಾರ ಎಷ್ಟು ದೊಡ್ಡದು. ಕರ್ಣನಿಗೆ ಶಲ್ಯಭೂಪತಿಯ ಸೂತತ್ವ ಇದನ್ನು ಯಾವನು ಲೋಕದಲ್ಲಿ ನಿರೀಕ್ಷಿಸುವುದಕ್ಕೂ ಇಲ್ಲ. ಅಂತಹದೊಂದನ್ನು ಒದಗಿಸಿಕೊಟ್ಟ. ನಿಜವಾಗಿ ಅವನ ಸಾಧನೆಗೆ ಮೆಚ್ಚಬೇಕು. ಎಷ್ಟು ದೀನನಾಗಿ ದೈನ್ಯತೆಯಿಂದ ಅವನನ್ನು ಒದಗಿಸಿಕೊಟ್ಟ. ಆದರೆ ಲೆಕ್ಕಾಚಾರ ತಪ್ಪಿಸಲಿಕ್ಕೆ ಲೆಕ್ಕಕ್ಕೆ ಸಿಗದೇ ಇದ್ದಂತಹ ಒಂದು ಅಶ್ವತ್ಥೇನ ಬರ್ತದೆ. ನಾವು ಹೇಳಬೇಕಾದಂತ ಏನು, ನಮಗಿದರ ಪ್ರಾಪ್ತಿ ಇಲ್ಲ ಅಂತ ಅಷ್ಟೇ. ಅದಕ್ಕಿಂತ ಆಚೆಗೆ ಏನು ಹೇಳಲಿಕ್ಕಿಲ್ಲ. ಆದ್ದರಿಂದಲೇ ನಾನೀಗ ಭಾವಿಸು, ನಾನು ನನ್ನ ನೆಲೆಯನ್ನು ಪರಿಷ್ಕರಿಸಿಕೊಳ್ತಾ ಇದ್ದೇನೆ. ಕೃಷ್ಣಾರ್ಜುನರ ಎಣಿಕೆಯನ್ನು ಮೀರಿ ಯಾವುದೂ ಬದುಕದ ಖಾಂಡವ ದಹನದಲ್ಲಿ ಸರ್ಪಾಸ್ತ್ರವಾಗಬಲ್ಲ ಅಶ್ವಸೇನ ಒಬ್ಬ ಬದುಕಿದ್ದಾನೆ ಅಂದರೆ ದೇವರು ನನಗೆ ಕರ್ಣದರ್ಶನವನ್ನು ಮಾಡಿಸುವುದಕ್ಕೆ ಕೊಟ್ಟ ಅವಕಾಶ ಅಂತ ನಾನು ತಿಳಿಯುತ್ತೇನೆ. ಹೌದೌದು. ಆದ್ದರಿಂದ ಆ ದೈವ ಕರ್ಣಸ್ವರೂಪ ಸ್ವಭಾವ ದರ್ಶನವನ್ನು ಮಾಡಿಸಿದ ಮೇಲೆ ಶಲ್ಯ, ನೀನು ಇದನ್ನು ಮಾಡುವುದಕ್ಕೆ ಬಂದವನಲ್ಲ, ಇದನ್ನು ಮಾಡಿ ಇರಬೇಕಾದವನು ಅಲ್ಲ. ಎದ್ದು ನಡೆ, ಆಗುವುದನ್ನು ಕ್ಷತ್ರಿಯೋಚಿತವಾಗಿ ಮಾಡಿ ಗೆಲ್ಲುವುದಕ್ಕೆ ಆಗದಿದ್ದರೆ ವೀರೋಚಿತವಾದ ಸಾವನ್ನಾದರೂ ಗೆಲ್ಲುವಂತ ಹೊಂದು ಒಬ್ಬಾತ ಸ್ವಾರ್ಥಿಯ ರಥದಲ್ಲಿ ಇರಬೇಡ ಎಂಬ ಜ್ಞಾನೋದಯವನ್ನು ಒದಗಿಸಿದ ನನ್ನ ಪಾಲಿನ ದೈವವ. ಅದನ್ನು ಕಂಡು ನಾನು ಹೇಳ್ತಾ ಇದ್ದೇನೆ. ನಾನು ಒಂದು ಮಾತು ಹೇಳ್ತೇನೆ. ಕಣ್ಣಿಗೆ ಕಂಡ ಮೇಲೂ ಅಗ್ನಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವಲ್ಲಿ ಸೋಲುವ ಹಾಗೆ ಅಶ್ವಸೇನನನ್ನು ಬದುಕಲಿಕ್ಕೆ ಬಿಟ್ಟ ಅವನ ಕೃಷ್ಣ. ಬಿಟ್ಟಿಕೊಂಡು ಬಾಣ ಅಲ್ಲಿಗೆ ಹೊಡೆಯಿಟ್ಟು ಹೇಳಲಿಕ್ಕೆ ಆಗುದಿಲ್ಲ. ಅದಕ್ಕೆ ಹೇಳಿದ್ದು ಬಿಟ್ಟದಿದ್ರೆ ಯಾಕೆ ಅಂತ ಈಗ ನಾನು ಪರಿಷ್ಕರಿಸಿ ಶಾಪ ಕೊಡ್ಲಿಕ್ಕೆ ಸಾಧ್ಯ ಇರುವ ಕೃಷ್ಣನಿಗೆ ಇದಕ್ಕೆ ಅಂತ ಬಾಣ ಹೊಡಿಲಿ, ಇದಕ್ಕೆ ಬಿಟ್ಟ. ನನಗೆ ಅರ್ಥ ಆಯ್ತು. ನಿಮಗೆ ಕರ್ಣನ ಅಂತರಂಗ ದರ್ಶನಕ್ಕೆ ಬೇಕಾಗಿ ಬಿಟ್ಟದ್ದಲ್ಲ, ಕರ್ಣನಿಗೆ ಬಿಟ್ಟ ಬಾಣ ಇದು. ಹೌದು, ಅವ ಈಗ ಬಂದು ಹೇಳ್ತಾನೆ ಅರ್ಜುನನಿಗೆ ಬಿಟ್ಟಲ್ಲ, ಕೃಷ್ಣನೇ ಕರ್ಣನಿಗೆ ಬಿಟ್ಟ ಬಾಣ. ಆದ್ದರಿಂದಲೇ ಕೃಷ್ಣ ಬಿಟ್ಟ ಬಾಣವನ್ನು ಕರ್ಣ ತಪ್ಪಿಸಿಕೊಂತ ಹೇಳಿದ್ರು, ತಪ್ಪಿಸಿಕೊಳ್ಳದೆ ಒಡ್ಡಿಕೊಂಡ ಮೇಲೆ ಈಗ ನೀನು ಅದರಿಂದ ಹೊಂದಬಹುದಾದ ಅನಾಹುತ ನನಗೆ ತಪ್ಪಿಸುವುದಕ್ಕಾಗುವುದಿಲ್ಲ. ನಾನೊಂದು ಹೇಳೋ, ಶಿಖಂಡಿ, ಹುಲು, ಮನುಜ ಮಹಾರಥಿಯಾದರು ಅಂತ ಭೀಷ್ಮರಿಗೂ ಗೊತ್ತಿತ್ತು. ಚಿರಂಜೀವಿ ಅಂತ ತನ್ನ ಚಿರಂಜೀವಿಯಾಗಿ ಒಪ್ಪಿದ ಅಶ್ವತ್ಥಾಮನ ಮರಣ ದುಸ್ಸಾಧ್ಯ ಅಂತ ದ್ರೋಣರಿಗೂ ಗೊತ್ತು. ಶಿಖಂಡಿಯ ಬರವನ್ನು, ಅಶ್ವತ್ಥಾಮನ ಮರಣ ವರ್ತಮಾನವು ದೈವ ಅಂತ ಅವರು ಒಪ್ಪಿದ್ದರಿಂದ ತಮ್ಮನ್ನು ತಾವು ನೀಗಿಕೊಂಡು ಸರ್ಪಶರದ ಆಗಮನವನ್ನು ದೈವ ಅಂತ ನಾನು ಒಪ್ಪಿದ್ದರಿಂದ, ಅದೇ ದೇವರು ಅಂತಲ್ಲ, ಅದರ ನಿಮಿತ್ತದಿಂದ ಒದಗಿದ್ದು ನನಗೆ ದೈವ ಸೂಚನೆ ಅಂತ ನಾನು ಅಂಗೀಕರಿಸಿದ್ದರಿಂದ ಕೃಷ್ಣನ ಜೊತೆಯಲ್ಲಿ ಸ್ಪರ್ಧೆಗಿಳಿದು ಸಾರಥ್ಯವನ್ನು ಒಪ್ಪಿದವಲ್ಲ.
ಕೃಷ್ಣನಿಗೆ ಸಮನಾಗಿ ನೀನು ಅಂತ ಹೇಳಿದಾಗ ಉಬ್ಬಿದೆ, ರಾಜಸ ಅಲ್ವೋ, ಉಬ್ಬಿ ಬಂದೆ. ಕೃಷ್ಣನ ಮಾಹಾತ್ಮ್ಯಕ್ಕೆ ಮಣಿದು ಇಳೀತಾ ಇರುವ ಶಲ್ಯ. ಯಾಕೆ ಅಂದರೆ ಸಾರಥಿಯಾಗಿ ಕುಳಿತು ಧನುಸ್ಸನ್ನು ತೊಡೆದೆ ಯಾವಾಗಲೂ ಬಿಟ್ಟ ಬಾಣಗಳ ಮೂಲಕವಾಗಿ ಇಲ್ಲಿದ್ದ ಮಹಾರಥಿಗಳನ್ನು ಸೇನಾಧಿಪತಿಗಳನ್ನು ಕೊಲ್ಲಬಲ್ಲ ಸಾರಥಿ ಅವ ಈಗ ಕೈಯಲ್ಲಿ ಆಯುಧ ಇಟ್ಕೊಳ್ಳಿಲ್ಲ. ಅವ ಯಾವಾಗಲೂ ದೈವ ಬಿಟ್ಟ ಯಾವ್ಯಾವುದು ಅಂಬಾ ಪ್ರಕರಣದಲ್ಲಿ ದೈವ ಬಿಟ್ಟ ಬಾಣ ಶಿಖಂಡಿ ಅಲ್ವೋ, ಬ್ರಾಹ್ಮಣ್ಯ ಕ್ಷಾತ್ರವನ್ನು ಅಂಗೀಕರಿಸಿದ ಕಾಲೇ ಬಿಟ್ಟ ದೈವ ಬಿಟ್ಟ ಬಾಣ ಅಶ್ವತ್ಥಾಮನ ರೂಪದ ಉಗ್ರ ಪ್ರತಾಪಿಯಾದ ಮಗ. ನೀನು ಕೈ ಬಿಡುವುದಕ್ಕಾಗಿಯೇ ದೈವ ಬಿಟ್ಟ ಬಾಣ ಅಶ್ವಸೇನ. ಅದಕ್ಕೆ ತಮ್ಮನ್ನು ಒಪ್ಪಿಸಿಕೊಳ್ಳುವುದೆಂಬ ಅನುಸಂಧಾನ ಇದ್ದದ್ದರಿಂದ ಮಹಾರಥಿಗಳಾದರೂ ಯೋಗ್ಯರಾದರು ತಮ್ಮ ಅವಸಾನಕ್ಕಾಗಿ ವಿಷಾದಿಸದೆ ಹೊರಟರು. ಅದೇ ವಿಧಾನದಲ್ಲಿ ಈ ಕಾಲದಲ್ಲಿ ದೈವ ಪ್ರಚೋದನೆಯಿಂದ ಆ ಸಾರಥಿಯ ಸಾಮರ್ಥ್ಯ ನನಗಿಲ್ಲ. ಯಾವತ್ತೋ ಬಿಟ್ಟದ್ದರಿಂದ ಎದುರಾಳಿಯನ್ನು ಕೊಲ್ಲುವುದಕ್ಕಾಗುವುದಿಲ್ಲ. ನೇರ ಎದುರು ನಿಂತು ಬಿಟ್ಟರೆ ಯಾರಿಗಾದ್ರೂ ಏನಾದರೂ ನೋವಾಗ್ತದೋ ಅಂತ ಪ್ರದರ್ಶಿಸುವುದಕ್ಕೆ. ಕರ್ಣ, ನಾನು ಇಳಿಬೇಕು, ನೀನು ಬೀಳಬೇಕು, ನಾಳೆ ಏಳುವಾಗ ನನ್ನ ನೆಲೆ ಬದಲಾಗಬೇಕು, ಅದರ ನಿರೀಕ್ಷೆಯಲ್ಲಿ ಹೊರಡುತ್ತೇನೆ. ಒಳ್ಳೆಯದು, ಉಳಿದದ್ದನ್ನು ನಾನೊಬ್ಬನೇ ಮುಂದುವರಿಸಿ. ಹಾಗೆ